ದೇವನಹಳ್ಳಿ ಏರ್ಪೋರ್ಟ್ ನಿರ್ಮಾಣಕ್ಕೆ ಒಪ್ಪಿಗೆ ಕೊಟ್ಟಿದ್ದು, ಐಟಿ ವಲಯಕ್ಕೆ 10 ವರ್ಷಗಳ ತೆರಿಗೆ ವಿನಾಯಿತಿ ಕೊಟ್ಟಿದ್ದು ದೇವೇಗೌಡ. ರಾಜ್ಯಕ್ಕೆ ಪ್ರತ್ಯೇಕ ರೈಲ್ವೆ ವಲಯ ಕೊಟ್ಟಿದ್ದು ದೇವೇಗೌಡ. 20 ಸಕ್ಕರೆ ಕಾರ್ಖಾನೆಗಳ ಸ್ಥಾಪನೆಗೆ ಅನುಮತಿ ಕೊಟ್ಟಿದ್ದು ದೇವೇಗೌಡ. ಸೀಬರ್ಡ್ ನೌಕಾನೆಲೆಗೆ ಹೆಚ್ಚಿನ ಅನುದಾನ ಕೊಟ್ಟಿದ್ದು ದೇವೇಗೌಡ. ಬೆಂಗಳೂರು ಮೈಸೂರಲ್ಲಿ ನ್ಯಾಷನಲ್ ಗೇಮ್ ವಿಲೇಜ್ ಮಾಡಿದ್ದು ದೇವೇಗೌಡ. ನಾವಿವತ್ತು ಬೆಂಗಳೂರಲ್ಲಿ ನೀರು ಕುಡಿತಾ ಇದೀವಲ್ವಾ, ಬೆಂಗಳೂರಿಗೆ 9 ಟಿಎಂಸಿ ಕಾವೇರಿ ನೀರು ಕೊಡಿಸಿದ್ದು ಇದೇ ದೇವೇಗೌಡ. ನಷ್ಟದಲ್ಲಿ ನಡೀತಾ ಇತ್ತು ಭದ್ರಾವತಿ ಉಕ್ಕು ಕಾರ್ಖಾನೆ, ಬೀಗ ಮುದ್ರೆ ತಪ್ಪಿಸೋದಕ್ಕೆ 600 ಕೋಟಿ ಅನುದಾನ ಕೊಟ್ಟಿದ್ದು ದೇವೇಗೌಡ. ಲೋಕಪಾಲ್ ಮಸೂದೆ ಮಂಡಿಸಿದ್ದೇ ದೇವೇಗೌಡ. ಮಹಿಳೆಯರೇ, 30% ಮಹಿಳಾ ಮೀಸಲು ವಿಧೇಯಕ ಮಂಡನೆ ಮಾಡಿದ್ದೇ ದೇವೇಗೌಡ. ದೆಹಲಿ ಮೆಟ್ರೋಗೆ ಅನುಮತಿ ಕೊಟ್ಟಿದ್ದೇ ದೇವೇಗೌಡ. ಕೇಂದ್ರ ಸರ್ಕಾರದ 5% ಅನುದಾನ ಕೂಡ ಕೊಡ್ತಾರೆ. ರಾಷ್ಟ್ರೀಯ ಕೃಷಿ ನೀತಿ ಜಾರಿಗೆ ತಂದಿದ್ದು ದೇವೇಗೌಡರು. ಹನಿ ನೀರಾವರಿ ಯೋಜನೆಗೆ 90% ಅನುದಾನ ಕೊಟ್ಟಿದ್ದು ದೇವೇಗೌಡ. ಪಂಜಾಬ್ ರೈತರು 1997 ಪಂಜಾಬ್ ರೈತರು ವಿಪರೀತ ಭತ್ತ ಬೆಳೆದಿರ್ತಾರೆ, ಭತ್ತ ಮಾರಾಟ ಆಗೋದಿಲ್ಲ, ಆತ್ಮಹತ್ಯೆ ಮಾಡ್ಕೋತಾರೆ. ಅಷ್ಟೂ ಅಲ್ಲಿ ಹೋಗ್ತಾರೆ, ಆತ್ಮಹತ್ಯೆ ಆಗ್ತಾ ಇರ್ತಾರೆ. ಅಷ್ಟೂ ಭತ್ತವನ್ನ ಕೇಂದ್ರ ಖರೀದಿ ಮಾಡಿ. ಪಂಜಾಬ್ ರೈತರು ಈ ಖುಷಿಗೆ ದೇವೇಗೌಡರ ಹೆಸರನ್ನು ಒಂದು ಭತ್ತದ ತಳಿಗಿಡ್ತಾರೆ. ಈಗ ನಾವು ಕಾಶ್ಮೀರದ ಬಗ್ಗೆ ಮಾತಾಡ್ತಿದೀವಲ್ವಾ, ಕಾಶ್ಮೀರದಲ್ಲಿ 290 ಕಿಲೋಮೀಟರ್ ರೈಲ್ವೆ ಸಂಪರ್ಕಕ್ಕೆ ಹಸಿರು ನಿಶಾನೆ ಕೊಟ್ಟಿದ್ದೇ ದೇವೇಗೌಡ. ಈಗ ನಾವು ಕಪ್ಪು ಹಣದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇದೇ ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದಾಗ 10,000 ಕೋಟಿ ಕಪ್ಪು ಹಣವನ್ನ ತಂದರು. ನೀರಾವರಿ ಯೋಜನೆಗಳಿಗೆ ಕೇಂದ್ರ ಸರ್ಕಾರದಿಂದ ಸಹಾಯಧನ ನೀಡಬಾರದು ಎನ್ನುವ ಗಾಡ್ಗಿಲ್ ಫಾರ್ಮುಲಾ ಬದಲಾಯಿಸಿ ಆಲಮಟ್ಟಿ ಡ್ಯಾಂಗೆ 1,000 ಕೋಟಿ ಅನುದಾನ ಕೊಡ್ತಾರೆ ದೇವೇಗೌಡರು. ಆಲಮಟ್ಟಿ ಡ್ಯಾಂಗೆ ಪ್ರಧಾನಿಯಾಗಿದ್ದ ದೇವೇಗೌಡರೇ ಕಾಯಕಲ್ಪ ಕಲ್ಪಿಸಿದ್ದು ಆಲಮಟ್ಟಿ ಡ್ಯಾಂಗೆ. ಅಂದು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಆಗಿದ್ದ ಚಂದ್ರಬಾಬು ನಾಯ್ಡು ತೀವ್ರ ವಿರೋಧ ವ್ಯಕ್ತಪಡಿಸುತ್ತಾರೆ. ಆ ವಿರೋಧದ ಮಧ್ಯೆ ಆಲಮಟ್ಟಿ ಡ್ಯಾಮ್ನ ಎತ್ತರವನ್ನ 524 ಮೀಟರ್ಗೆ ಹೆಚ್ಚಿಸುವುದಕ್ಕೆ ಸೂಚನೆ ಕೊಡುವುದೇ ನಮ್ಮ ಕನ್ನಡ ನಾಡಿನ